ಕಾರ್ಕಳದಲ್ಲಿ ಶಾಸಕ ಸುನೀಲ್ ಕುಮಾರ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಹೇಳಿಕೆಗೆ ಸಚಿವ ರಮಾನಾಥ್ ರೈ ಕಿಡಿಕಾರಿದ್ದಾರೆ. ಕಲ್ಲಡ್ಕದಲ್ಲಿ ಶಾಸಕ ಸುನೀಲ್ ಕುಮಾರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಈ ಕುರಿತಾಗಿ ಸುವರ್ಣ ನ್ಯೂಸ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಕಿಡಿಕಾರಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಒಂದು ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರು ಕಿಡಿಕಾರ್ತಾ ಇರುವಂತದ್ದು ಈಶ್ವರ್ ಅಲ್ಲಾ ತೇರೆ ನಾಮ್ ಅಂತ ಹೇಳಿದವರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಬಿಜೆಪಿ ಮುಖಂಡರು ರಾಡಿಕಲ್ಸ್ ಅವರಿಗೆ ಕಾಮನ್ ಸೆನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು. ಈಶ್ವರ್ ಅಲ್ಲಾ ತೇರೆ ನಾಮ್ ಅಂತ ಹೇಳಿದವರು ಗಾಂಧಿ ಅಂತ ಹೇಳಿದ್ದಾರೆ. ಇನ್ನು ಅಂತಹ ಗಾಂಧಿಯನ್ನೇ ಬಿಜೆಪಿಗರು ಒಪ್ಪಲ್ಲ ಅಂತ, ನಮಗೆ ರಾಮ ಅಲ್ಲ, ಯೇಸು ಬೇರೆ ಬೇರೆ ಅಲ್ಲ, ಎಲ್ಲರೂ ದೇವರು ಅನ್ನುವಂತಹ ಮಾತು ಹೇಳಿದ್ದಾರೆ. ಸುನೀಲ್ ಕುಮಾರ್ಗೆ ರಾಮನ ಬಗ್ಗೆ ಮಾತ್ರ ಗೊತ್ತಿದೆ, ನಮಗೆ ಎಲ್ಲಾ ಧರ್ಮದ ದೈವಗಳ ಬಗ್ಗೆ ತಿಳಿದಿದೆ ಅಂತ ಕೂಡ ಹೇಳಿದ್ದಾರೆ. ತಾನು ಎಲ್ಲಾ ದೇವರನ್ನ ಆರಾಧಿಸುತ್ತೇನೆ, ದೇವರ ನಡುವೆ ಸ್ಪರ್ಧೆ ಎಂಬ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ, ಓಟಿಗಾಗಿ ಎಷ್ಟು ಕೀಳು ಮಟ್ಟದಲ್ಲಿ ಮಾತನಾಡ್ತಾರೆ, ಇದು ಸರಿಯಲ್ಲ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ ಅಂತ ರಮಾನಾಥ್ ರೈ ಕಿಡಿಕಾರಿದ್ದಾರೆ. ಇನ್ನು ರಮಾನಾಥ್ ರೈ ಜೊತೆಗೆ ನಮ್ಮ ಪ್ರತಿನಿಧಿ ಭರತ್ ಚುಚಾಟ್ ನಡೆಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಬಂಟ್ವಾಳದಲ್ಲಿ ನಡೆದಂತಹ ಪರಿವರ್ತನಾ ಯಾತ್ರೆಯ ಸಮಯದಲ್ಲಿ ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಅಲ್ಲಿ ಪಕ್ಷಗಳ ಅಭ್ಯರ್ಥಿಗಳನ್ನು ಬಿಟ್ಟು ಧರ್ಮ ಮತ್ತು ಜಾತಿಯನ್ನು ಅಲ್ಲಿ ರಾಜಕೀಯಕ್ಕೆ ತಂದಿದ್ದಾರೆ. ಈ ಬಂದು ವಿವಾದಾತ್ಮಕ ಹೇಳಿಕೆ ಸದ್ಯ ಈ ಭಾಗದಲ್ಲಿ ಭಾರಿ ಚರ್ಚೆಗೆ ಕೆಲಸವಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಮಾನಾಥ್ ರೈ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋ. ಸರ್, ಈಗ ಒಟ್ಟು ಈಗಾಗಲೇ ಸಾಂವಿಧಾನಿಕವಾಗಿ ಚುನಾವಣೆ ಅನ್ನುವಂಥದ್ದು ಪಕ್ಷಗಳ ಅಭ್ಯರ್ಥಿಗಳ ಮಧ್ಯೆ ನಡೆದು, ಆದರೆ ಅದನ್ನು ಡ್ರಾಪ್ ಔಟ್ ಮಾಡಿ ಧರ್ಮ ಮತ್ತು ರಾಜಕೀಯ ಮತ್ತು ದೇವರ ಹೆಸರುಗಳು ಅಂತಂದ್ರೆ ನಾನು ತಿಳ್ಕೊಂಡಿರ್ತಕ್ಕಂಥದ್ದು, ಚುನಾವಣೆ ಅಂತ ಹೇಳಿದ್ರೆ ಅಭಿವೃದ್ಧಿ ವಿಷಯಗಳು ಪ್ರಮುಖವಾಗಿರ್ತಕ್ಕಂಥದ್ದು. ರಮಾನಾಥ್ ರೈ ML ಆಗಿ ಕೆಲಸ ಮಾಡಿದ್ದಾನ ಇಲ್ಲೋ ಅನ್ನುವಂಥದ್ದು ಮೂಲಭೂತವಾಗಿ ಚರ್ಚೆ ಆಗ್ತಕ್ಕಂಥದ್ದು. ಆದರೆ BJPಯವರು ಯಾವತ್ತೂ ಕೂಡ ರಾಡಿಕಲ್ಸ್ಗೆ ಮನೆ ಆಗ್ತಕ್ಕಂಥ ಜನ ಅವರು. ನೋಡಿ, ಸುನೀಲ್ ಕುಮಾರ್ ಬಾಯಲ್ಲಿ ಈ ಮಾತುಗಳು ಬರಬಾರ್ದು. ದೇವರ ಮಧ್ಯೆ, ಅಲ್ಲಾಹನ ಮಧ್ಯೆ ರಾಮನ ಮಧ್ಯೆ ಸ್ಪರ್ಧೆ ಅಂದರೆ ಏನು ಅರ್ಥ? ಅಲ್ಲಾಹನ ಮಧ್ಯೆ ರಾಮನ ಮಧ್ಯೆ ಸ್ಪರ್ಧೆ ಅಂತ ಹೇಳಿದರೆ ಏನು ಅರ್ಥ? ಇವತ್ತು ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತ್ ದೇ ಭಗವಾನ್ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರೆ ಎಲ್ಲ ಒಂದೇ ಅಂತ ಹೇಳುವಂಥದ್ದನ್ನು ನಾವು ಅರ್ಥ. ಈಶ್ವರ ಬೇರೆ ಅಲ್ಲ, ಅಲ್ಲಾ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಎಲ್ಲರೂ ಒಂದೇ ಅನ್ನುವಂಥದ್ದು ನಾವು ವಿಶಾಲ ದೃಷ್ಟಿಕೋನ ನಾವು ಅರ್ಥ ಮಾಡಿಕೊಂಡು ಬುದ್ಧಿಜೀವಿಗಳೆಲ್ಲರೂ ಕೂಡ ಒಪ್ಪುವಂಥ ಮಾತು. ದೇವರಷ್ಟು ಜನ ಇದ್ದಾರೆ. ಅವರಿಗೆ ಹೇಳಿಕೆಯನ್ನು ಕೊಡುವಂಥ ಸಮಯದಲ್ಲಿ ನೀವು ಹೇಳಿದಂಥ 6 ಬಾರಿ ಏನು ಅಲ್ಲಾಹನ ಕೃಪೆಯಿಂದ ಇದಾಗಿದ್ದೀರಂತ, ಅದಕ್ಕೋಸ್ಕರ ಆ ರೀತಿ ಮಾತಾಡಿ. ನಾನು ಹಾಗೆ ಹೇಳಿಲ್ಲ. ನನಗೆ ಯೂಟ್ಯೂಬ್ನಲ್ಲಿನ ಎಲ್ಲ ವಿಚಾರಗಳಿದೆ, ಅದನ್ನು ಅಪಾರ್ಥ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ಕಳೆದ ಬಾರಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿರುವಂಥದ್ದು, ಅಂದರೆ ನನ್ನ ಸ್ಪರ್ಧೆ ರಾಜೇಶ್ ನಾಯ್ಕ ವಿರುದ್ಧ ಅಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ, ಅಂದರೆ ಅದಕ್ಕೆ ಏನಾದರೂ ಕೌಂಟರ್ಗಳಾಗಿರೋದು? ಅದು ಮನುಷ್ಯನ ಮಧ್ಯೆ ಹೇಳ್ತಕ್ಕಂಥ ಮಾತು. ಇದು ದೇವರುಗಳ ಮಧ್ಯೆ ಸ್ಪರ್ಧೆಯ ಮಾತನ್ನು ಹೇಳಿದ್ರು. ದೇವರೊಬ್ಬನೇ ಅಲ್ವಾ? ಅದು ನಾನು ದೇವರುಗಳ ಮಧ್ಯೆ ಅಂತಲೂ ಹೇಳೋದಿಲ್ಲ. ಯಾಕೆಂದರೆ ದೇವರೊಬ್ಬನೇ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ದೇವ ಒಬ್ಬನೇ ಅಂತ. ದೇವರೆಷ್ಟು ಜನ ಇದ್ದಾರೆ? ನನಗೆ ಅದು ಮೂಲಭೂತವಾಗಿ ನನಗೆ ಬೇಕಾಗಿತ್ತು. ಸುನೀಲ್ ಕುಮಾರ್ ಕಟೀಲ್ ಸುನೀಲ್ ಕುಮಾರ್ ಹೇಳಬೇಕು, ಎಷ್ಟು ಜನ ದೇವರಿದ್ದಾರೆ? ದೇವರು ಒಬ್ಬನೇ, ನಾಮ ಹಲವು ಅಂತ ಎಲ್ಲರೂ ಹೇಳ್ತಾರೆ. ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಗಾಂಧೀಜಿಯವರು ಹೇಳಿದ್ದು. ಎಲ್ಲ ಈಶ್ವರನು ಒಂದೇ, ಅಲ್ಲಾಹು ಒಂದೇ, ಯೇಸು ಒಂದೇ, ರಾಮ ಒಂದೇ, ಎಲ್ಲ ಒಂದೇ. ಅದಕ್ಕೆ ರಾಮನಿಗೆ ಅಲ್ಲ ಅವನಿಗೆ ಸ್ಪರ್ಧೆ ಅಂತ ಹೇಳಿದ್ರೆ ಇದಂಥ ಒಂದು ಸಂಕುಚಿತ ಮಾತುಗಳು ಯಾವುದು ಇಲ್ಲ. ಮತ್ತು ಅದು ಒಂದು ಒಬ್ಬ ಸರಿಯಾದ ಬುದ್ಧಿ ಇದ್ದಂಥ ಅವನು ಮಾತಾಡ್ತಕ್ಕಂಥ ವಿಚಾರ ಅಲ್ಲ. ಈ ಬಗ್ಗೆ ಏನಾದರೂ ಚುನಾವಣಾ ಆಯೋಗಕ್ಕೆ ದೂರು ಕೊಡುವಂಥದ್ದು ಏನಾದರೂ ವಿಚಾರ ಮಾಡ್ತೇನೆ. ಇದೆಲ್ಲ ಚುನಾವಣೆ ಅನ್ನುವಂಥದ್ದು ಧರ್ಮ ಆಧಾರಿತವಾಗಿ ಚುನಾವಣೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಅದನ್ನು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು, ಚುನಾವಣಾ ಘೋಷಣೆ ಇರ್ತಕ್ಕಂಥದ್ದು. ಧರ್ಮದ ಹೆಸರ ಮೇಲೆ ಹೇಳಿ ಇವತ್ತು ಎಲ್ಲ ಧರ್ಮದ ಹೆಸರಿನಲ್ಲೇ ಆಗ್ತಾ ಇದೆ. ಆದರೂ ಕೂಡ ಇಂಥ ಹೇಳಿಕೆಯು ಇದು ಗಂಭೀರವಾದ ವಿಚಾರ. ಇದನ್ನು ಚುನಾವಣಾ ಆಯೋಗಕ್ಕೆ ಬರಲಿಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಇವೆಷ್ಟು ಸಚಿವರಾದಂತಹ ರಮಾನಾಥ್ ರೈ ಅವರ ಮಾತು. ಒಟ್ಟಾರೆಯಾಗಿ ಚುನಾವಣೆ ಅನ್ನುವಂಥದ್ದು ಧರ್ಮ ರಾಜ್ಯಕ್ಕೆ ಖಂಡಿತವಾಗ್ಲೂ ಕೂಡ ಅಲ್ಲ, ಆದರೆ ಈಗಿನ ದಿನಗಳಲ್ಲಿ ಅದನ್ನು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡುವ ಬಗ್ಗೆ ಕೂಡ ಚಿಂತನೆ ನಡೆಸಲಾಗುವುದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಸುವರ್ಣ ನ್ಯೂಸ್, ಮಂಗಳೂರು.